ಪಾವಗಡದಲ್ಲಿ ಹೆಚ್ಚಾದ ಸರಣಿ ಕಳ್ಳತನ ಪ್ರಕರಣಗಳು. 2 ಮನೆಯಲ್ಲಿ ಕಳ್ಳರ ಕೈಚಳಕ, ಹುಂಡಿ ಹಣ ಕಳ್ಳತನ. ಪಾವಗಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸರಣಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಜನರ ನಿದ್ದೆಗೆಡಿಸುವಂತಾಗಿದೆ. ಪಾವಗಡ ಪಟ್ಟಣದ ಮತ್ತೆರಡು ಮನೆಗಳಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದು, ಒಂದು ಮನೆಯಲ್ಲಿ ಸಿಕ್ಕ ವಸ್ತುಗಳನ್ನು ದೋಚಿದ್ರೆ ಮತ್ತೊಂದು ಮನೆಯಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಪಟ್ಟಣದ ಜ್ಞಾನ ಬೋಧಾನಿ ಶಾಲೆ ಪಕ್ಕದಲ್ಲಿಯ ಮುಖ್ಯ ರಸ್ತೆಯ 2 ಮನೆಯಲ್ಲಿ ಕಳ್ಳರು ಕನ್ನ ಹಾಕಲು ಪ್ರಯತ್ನಿಸಿದ್ದಾರೆ. ಪಿಯು ಕಾಲೇಜಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ರಘುವೀರ್ ಎಂಬುವವರು ಮನೆಯಲ್ಲಿ ಹುಂಡಿಯಲ್ಲಿದ್ದ ಹಣ, 2 ರೇಷ್ಮೆ ಸೀರೆಗಳು ಹಾಗೂ ದೇವರ ಕೋಣೆಯಲ್ಲಿದ್ದ 2 ಬೆಳ್ಳಿ ದೀಪಗಳನ್ನು ಕಳ್ಳರು ದೋಚಿದ್ದಾರೆ. ಇನ್ನು ರಘುವೀರ್ ಮನೆಯ ಪಕ್ಕದ ಮನೆಯಲ್ಲಿದ್ದ ನಿವೃತ್ತ ಶಿಕ್ಷಕಿ ಮನೆಯ ಬಾಗಿಲನ್ನು ಹೊಡೆದು ಕಳ್ಳತನಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ಶಿಕ್ಷಕಿ ಮನೆಯಲ್ಲಿ ಹಣವಾಗಲಿ ಬೆಲೆ ಬಾಳುವ ವಸ್ತುವಾಗಲಿ ಸಿಕ್ಕಿಲ್ಲ. ಇನ್ನು ಕಳ್ಳತನವಾದ ಮನೆಗಳ ಪಕ್ಕದ ಮನೆಯಲ್ಲಿಯೇ ಸಿಪಿಐ ಸುರೇಶ್ ಮನೆ ಇದೆ. ಪೊಲೀಸ್ ಮನೆಯ ಪಕ್ಕದ ಮನೆಗಳಲ್ಲಿಯೇ ಕಳ್ಳತನವಾಗಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಜೊತೆಗೆ ಪಾವಗಡದಲ್ಲಿ ಸರಣಿ ಕಳ್ಳತನವಾಗ್ತಾ ಇದ್ದು ಜನರಿಗೆ ರಕ್ಷಣೆಯೇ ಇಲ್ವಾ ಎಂಬ ಅನುಮಾನ ಮೂಡ್ತಾ ಇದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.